ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಭೀಮಟಿಕೆರೆ ಹಾಡಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರವರು. ಇವರು ಕಳೆದ 30 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು ವಿವಿಧ ರೀತಿಯ ಬೆಳೆಗಳನ್ನ, ಮಿಶ್ರ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಮಿಶ್ರ ಬೆಳೆಗಳ ಜೊತೆಗೆ ಸಿರಿಧಾನ್ಯ ಬೇಸಾಯವನ್ನ ಮಾಡ್ತಾ ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆಗಳು ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಅದರಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಮಿಶ್ರ ಬೆಳೆ ಬೇಸಾಯ ಹಾಗೂ ವಿವಿಧ ರೀತಿಯ ಬೇಸಾಯ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಬೊಮ್ಮವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ರಿ? ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಅವರು ತೀರೋದ್ರು, ಅದರಿಂದ ನಾವು ಬೆಳೀತಾ ಇದ್ದೀವಿ. ಈಗ ರಾಗಿ, ಜೋಳ, ಹತ್ತಿ, ನವಣ, ಉಳ್ಳಿ ಇವೆಲ್ಲ ನಾವು ಬೆಳೀತಾ ಇದ್ದೀವಿ. ಈತಿನ ದಿವಸೀಗ ಸಂಸ್ಥೆಯಿಂದ ನಮಗ ಬಿತ್ತನೆ ಬೀಜ ಎಲ್ಲ ಕೊಟ್ರು, ಬಂದು ನಮ್ಮನ್ನ ಗುರ್ತಿಸಿದ್ರು, ಬಂದು ಹಿಂಗ ಫಸಲ್ ಹಾಕ್ತಾರೆ ಅಂದ್ಗಂಟು ನಾವು ಅವ್ರು ಕೊಟ್ರು. ನಾವು ಸಿರಿಧಾನ್ಯ ಅಂತ ನೀವು ಬೆಳೆದಾರಿ ಅಂದ್ಗಂಟ ಸರಿ ನಾವು ಹಿಂದೂ ಬೆಳಿತಿದ್ವಿ. ಇದನ್ನೇ ಒಂದ್ ಸ್ವಲ್ಪ ಕೈ ಬಿಟ್ಬಿಟ್ಟಿದ್ವು. ನಾವು ಬಿತ್ತನೆ ಇತ್ತಿಲ್ಲ, ಅದರಿಂದ ನಾವು ಕೈ ಬಿಟ್ಬಿಟ್ಟಿದ್ವು. ಇವು ಈಗ ನಮ್ಗೆ ಸಿಕ್ತು ಅಂದ್ಬಿಟ್ಟು ನಾವು ಒಂದ 3 ವರ್ಷದಿಂದ ನಾವು ಇದನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಗ ಕೋಳಿ ಸಾಕಾಣಿಕೆ ಎಲ್ಲ ಕೊಟ್ಟಾರ. ನಾವು ಇನ್ನೂ ಹೋಗಿ ಸಿರಿಧಾನ್ಯ ನಾವು ಹೋದ್ನ ವರ್ಷ ಬೆಳೆದಿದ್ದು ನಮ್ಮಲ್ಲಿ ಅದ ಬಿತ್ತನೆ ನಾವು ಮಾಡಿಕೊಂಡಿವಿ. ನಾವು ಹೋಗಿಲ್ಲ ಬಿತ್ತನೆ ಇಸ್ಕೊಂಬರಕ. ಈಗೇನಾದ್ರೂ ಜೋಳ ಇಲ್ಲ, ಹತ್ತಿ ಬೀಜ ಇಲ್ಲ, ನಾವು ಹೋಗಿ ಅವ್ರ ಹತ್ರ ಇಸ್ಕೊಂಡು ನಾವು ಬರ್ಬೇಕಾಯ್ತ. ಎಷ್ಟು ಎಕರೆ ಭೂಮಿ ಹೊಂದಿದ್ದೀರಾ ತಾವು? ನಾವೀಗ 2 ಎಕರೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸ್ವತಃ ತಾವೊಬ್ರೆ 2 ಎಕರೆನಲ್ಲಿ ಮಾಡ್ತಾ ಇದ್ದೀವಿ. 2 ಎಕರೆನಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ನಾವು 2 ಎಕರೆನಲ್ಲಿ 1 ಎಕರೆ ಅರ್ಧ ಎಕರೆ ನಾವು ಒಂದ್ ಸ್ವಲ್ಪ ರಾಗಿ, ಜೋಳ, ಕೆಲವು ಹತ್ತಿ, ಮೆಣಸಿ ಎಲ್ಲ ಹಾಕೊಂಡು ನಾವು ಬರ್ತಾ ಇದ್ದೀವಿ. ಒಂದೇ ಬೆಳೆ ಬೆಳೀತೀರಾ? ಇಲ್ಲ 2 ಎಕರೆಗೂ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ? ನಾವೀಗ ಪೈಪ್ ಇದ್ರಲ್ಲಿ ನಾವು ಮಾಡ್ಕೊಂಡಿದ್ವಿ. ಬೋರ್ ವ್ಯವಸ್ಥೆ ಇದೆಯಾ? ಬೋರ್ ಅದ. ಯಾವಾಗ ಮಾಡಿಸಿದ್ದು ಬೋರು ನಮ್ಮ ಹುಡ್ಗದ ಇದ್ದಾಗ ಅವರು ಮಾಡಿಸಿದ್ದು. ಅಂದ್ರ ಅದ 6 ವರ್ಷ ಆಗದ. ಅದಕ್ಕಿಂತ ಮುಂಚೆ ಎಲ್ಲ ಇತ್ತಿಲ್ಲ, ನೀರಾವರಿ ಇತ್ತಿಲ್ಲ. ನಾವು ಕೃಷಿ ಇದಿಲ್ಲಿ ಮಾಡ್ಕೋದು. ಮಳೆಶ್ರಿತವಾಗಿ ಬೆಳೀತಿದ್ದಾಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ರಿ? ಈಗ ಎಷ್ಟು ಬೆಳೆ ತೆಗಿತೀರಾ? ಇವಾಗ 3 ಫಸಲು ಅಂತ ನಾವು ತಗೊಳ್ತಾ ಇದ್ದೀವಿ. ಆವಾಗ 2 ಫಸಲು. ಹತ್ತಿ ತೆಗೆದ ಮೇಲೆ ಈ ಹತ್ತಿ ಒಳಕಣ್ಣಿ ಇದು ಬಿಡ್ತಿದ್ವು, ಉಳ್ಳಿ ಇದನ್ನ ಬಿಟ್ಬಿಡ್ತಿದ್ವು. ಅವ್ರ ಉಳ್ಳಿ ಅದು ಮಳ ಇದಿಲ್ಲಿ. ಆ ಸೋನ ಮಳ ಬಂದಾಗ ಒಂದ್ ಸ್ವಲ್ಪ ಎಡಿಸ್ತಿತ್ತು. ಇತ್ತಿನ ದಿವಸ ಉಗಾದಿ, ಗೌರಿ ತಿಂಗಳಲ್ಲೆಲ್ಲ ಬಿತ್ತು ಬಿಡ್ತಿದ್ವು. ಆ ಟೈಮ್ನಲ್ಲಿ ನಮ್ಗ ಅದ ಮಳ ಎಡಿಸ್ತಿತ್ತು. ಫುಲ್ ನಿತ್ತಿನ ದಿವಸ ಮಳ ಕಮ್ಮಿ ಆದಾಗ ಅದನ್ನ ಉಳ್ಳಿ ನಾವು ಕೊಯ್ಕೊಂಡು ಅಷ್ಟೇ ಲಾಸ್ಟು. ಸಿಕ್ಕಿಸಿಲ್ವನ ನಮ್ಗ ಅದೇ ಲಾಸ್ಟು ನಮ್ಮ ಬೆಳೆ. ಇವಾಗಂತೂ ಕೃಷಿಯಿಂದ ಇದು ನೀರಾವರಿಯಿಂದ 3 ಫಸಲು ನಾವು ತಗೊಳ್ತಾ ಇದ್ದೀವಿ ವರ್ಷಕ್ಕೆ. ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ನಮ್ಮ ಹಿರಿಕರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಅದನ್ನ ಸೇವಿಸ್ತಾ ಇದ್ರು, ಅದರಿಂದ ಬಹಳಷ್ಟು ಆರೋಗ್ಯ ಸಿಗ್ತಾ ಇತ್ತು. ಹೇಗಿತ್ತು ಆಗಿನ ಜೀವನ, ಆಗಿನ ಕೃಷಿ? ಆವಾಗ ನೋಡಿ, ನಾವು ನಿಜವಾಗಲು ಒಂದು ಹೇಳ್ಕೊ ಹೋದ್ರ ಮೊದಲು ನಾವು ದನ ತೊಪ್ಪ ಅದು ಎಲ್ಲ ಇಟ್ಕೊಂಡು ಆರೋಗ್ಯ ಚೆನ್ನಾಗಿತ್ತು. ಈಗ ಕೆಲವು ಆ ಗೌರ್ಮೆಂಟ್ ಗೊಬ್ಬರ ಈಗ ಕೆಲವು ಭೂಮಿ ಏನಾಗಿದ್ದಂತೂ ನಮಗೆ ಗೊತ್ತಿಲ್ಲ.
ಮೊದಲಿನ ಶಕ್ತಿ ಈಗ ನಮ್ಮ ತಂದೆ ಶಕ್ತಿ ನಮಗಿಲ್ಲ, ನಮ್ಮ ಶಕ್ತಿ ನಮ್ಮ ಮಕ್ಕಳಿಗಿಲ್ಲ, ಹಂಗಾಗಿ ಹೋಗಿವಿ ನಾವೀಗ ಭೂಮಿ ಬಗ್ಗೆ. ಅದನ್ನು ಜಾಸ್ತಿ ಮಾಹಿತಿ ಹೇಳಕ್ಕೆ ನನಗೂ ಇದಾಯ್ತಿಲ್ಲ. ನಾವು ಪುನಃ ನಾವು ಹೆಂಗೆ ಅದನ್ನು ರೂಪಿಸ್ಬೇಕಂದ್ರೆ ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ವೋ ದನ ಗೊಬ್ಬರ, ಈ ಗೋರ್ಮೆಂಟ್ ಗೊಬ್ಬರ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ದನ ಗೊಬ್ಬರ ಜಾಸ್ತಿ ಹಾಕೋ ಬಂದಾಗ ಆ ಭೂಮಿ ಫಲವತ್ತ ನಾವು ಹೆಚ್ಚಿಸ್ಬೋದು. ಅದ್ರ ಆರೋಗ್ಯ ಬಗ್ಗೆನೂ ತಗೋಬೋದು, ಭೂಮಿ ಫಲವತ್ತನೂ ತಗೋಬೋದು. ಅದೇ ಭೂಮಿ ಫಲವತ್ತತೆ ಆಗಿದ್ರೆ ಬೆಳೆಯಂತ ಬೆಳೆನೂ ಚೆನ್ನಾಗಿ ಸೇವಿಸುವಂತ ನಮ್ಮ ಚೆನ್ನಾಗಿರ್ತಂತ ನನ್ ಈಗ ಬೆಳೆ ಚೆನ್ನಾಗಿ ಬಂಬುಳ್ಳಿ ಅಂತ ಎಲ್ಲದಕ್ಕೂ ನಾವು ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ ಒನ್ ಟೈಮ್ ಅದು ಒಂದು ಸ್ವಲ್ಪ ಬೇಕು. ಇದು ಇದನ್ನ ಹಾಕಿ ನಾವು ಹೋದಾಗ ಅದು ಹಿಂದೆ ಭೂಮಿ ಹೆಂಗಿತ್ತು ಅದನ್ನ ಫಲವಂತ ನಾವು ತರಬಹುದಂತ ನಮ್ಮ ಮನಸ್ಸಿನಲ್ಲಿ. ಎಲ್ಲರಿಗೂ ಹೇಳಕ್ಕಾಗಲ್ಲ. ನೀವು ಮಾಡ್ತಾ ಇದ್ರಿ. ಈಗ ತಾವು ಮಿಶ್ರ ಬೆಳೆಗಳನ್ನ ಬೆಳೀತಾ ಬಂದ್ರಿ. ಪ್ರಮುಖವಾಗಿ ಹತ್ತಿ, ರಾಗಿ, ಜೋಳ ಇವನ್ನೆಲ್ಲ ಬೆಳೀತಾ ಇದ್ರಿ. ವಿಶೇಷವಾಗಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಕೂಡ ಬೆಳೆಯಕ್ ಶುರು ಮಾಡಿದ್ರಿ. ಈಗ ಸಿರಿಧಾನ್ಯ ಬೆಳಿಲಿಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಸಂಸ್ಥೆ ಕಡೆಯಿಂದ ನಿಮ್ಗೆ ಬಿತ್ತನೆ ಬೀಜ ಕೊಟ್ರು, ಬೆಳೆಸಿದ್ರು. ಇದ್ರ ವ್ಯವಸಾಯ ಪದ್ಧತಿ ಹೇಗಿತ್ತು? ಇದ್ರ ಫಲ ಹೇಗ್ ಸಿಕ್ತು ಸಿರಿಧಾನ್ಯದ್ದು? ಸಿರಿಧಾನ್ಯದ್ದು ನಾವು ನೋಡಿ ನಾವು ಬಿತ್ತನಿಲ್ಲ, ಕಡ ಬಿಟ್ಟಿದ್ದು. 1 ಎಕರೆಯಲ್ಲಿ ನಾವು ಕಡ ಬಿಟ್ಟಿದ್ದು 48 ಸಾಲ್ ಬಿದ್ದಿತ್ತು. 48 ಸಾಲಲ್ಲಿ 45 ನಾವು ಕೆಲವು ಅಕ್ಕಿ ಈ ಎಲ್ಲ ತಿಂದ್ಕೊಂಡು ಓದೋದು 45 kg ಸಿಕ್ತು ನಮ್ಗೆ ನವಣ. ಈ ಆರಂಭದಲ್ಲಿ ನಮಗೆ ಯಾವುದಂತೂ ಕಷ್ಟ ಅಂತೂ ನಮಗೆ ಇಲ್ಲ. ಈಗ ಹತ್ತಿ ಹಾಕ್ತೀವಿ, ಹುಳ ಮಾಡಲೇಬೇಕು, ರಾಗಿ ಬಿತ್ತಬೇಕು, ಕಳೆ ಕೀಳಬೇಕು. ಇದಂತೂ ನಮ್ಗೆ ಯಾವುದೂ ಕಷ್ಟ ಅಂತೂ ಇದಿಲ್ಲ. ಯಾವುದು ಮಾಡದೆ ಹೋದ್ರೆ ನಮ್ಗೆ ವಿಧಿ ಇಲ್ಲ, ಮಾಡಲೇಬೇಕು ಅದನ್ನು. ಅದು ಕಷ್ಟ ಬಿದ್ದು ಮಾಡಲೇಬೇಕು. ಇನ್ನು ಕಷ್ಟ ಅಂದ್ಬಿಟ್ಟು ಬಿಟ್ಬಿಟ್ರೆ ಅದು ಫಸಲಾಗಲ್ಲ. ಅದು ರೈತನ ಕುಲೂ ಇಲ್ಲ ಅದು. ಈಗ ಬೇರೆ ಬೇರೆ ರೀತಿಯ ಮಿಶ್ರ ಬೆಳೆಗಳನ್ನ ತಾವು ಬೆಳೀತಾ ಬರ್ತಾ ಇದ್ದೀರಾ. ಆ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರೆ? ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ? ಇಲ್ಲ ಸ್ವತಃ ತಾವೇ ಉಪಯೋಗ ಬಳಸ್ಕೋದಿರಾ? ನಾವು ಕೆಲವು ಈ ರಾಗಿ, ಹತ್ತಿ ತಗೊಂಡೋಗಿ ಕೆಲವು ಸಂತಿಗೆ ಇದ್ರಲ್ಲಿ ಕೊಡ್ತಾ ಇದೀವಿ. ಮಳಿಗೆ ಈ ಮಳಿಗೆ ಕೊಟ್ಬಿಟ್ಟು ನಾವು ಸಹ ಎಷ್ಟು ಬೇಕು ಅಷ್ಟು ನಾವು ಮಡಿಕೊಳ್ತೀವಿ. ಈಗ ನಾವು ಯಾರು ನಾವು ಮಾರ್ತಾ ಇಲ್ಲ, ನಮ್ಮ ಜೀವನಕ್ಕೆ ನಾವು ಮಡಿತೀವಿ. ಮತ್ತೆ ಹತ್ತಿ ಕೊಟ್ಬಿಡ್ತೀವಿ. ಹತ್ತಿ, ಜೋಳ, ಇನ್ನು ಬಾಕಿ ಫಸಲೆಲ್ಲ ಕೊಟ್ಟು ಬಿಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಡಿಕೊಳ್ತೀವಿ. ಅವರ ಎಷ್ಟು ಬೇಕೋ ಅಷ್ಟು ನಾವು ಮಡಿ. ಈಗ ಸಿರಿಧಾನ್ಯಗಳು ಬಹಳಷ್ಟು ಬೇಡಿಕೆಯಲ್ಲಿದೆ. ಅದರಿಂದ ಬಹಳಷ್ಟು ಆರೋಗ್ಯಕ್ಕೆ ಉಪಯೋಗನೂ ಕೂಡ ಇದೆ. ಈಗ ತಮ್ಗೆ ಸಂಸ್ಥೆ ಕಡೆಯಿಂದ ನಿಮ್ಗೆ ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಕೊಟ್ಟಿ ನಿಮ್ಮ ಹತ್ರ ಬೆಳೆಸಿ ಸಂಸ್ಥೆನೇ ನಿಮ್ಮ ಹತ್ರ ಸಿರಿಧಾನ್ಯಗಳನ್ನ ಪಡ್ಕೋತಾ ಇದೆ. ಎಷ್ಟು ಅನುಕೂಲ ಆಗಿದೆ ತಮ್ಗೆ? ನಿಜ. ಯಾಕಂದ್ರ ಇವತ್ತು ನಾನು ಸಂಸ್ಥೆಗೆ ನಾನು ಕೊಳ್ಳದೆ ಹೋದ್ರು ಕೂಡ ನನ್ನ ಜೀವನಕ್ಕೆ ನಾನು ಬೇಕಂತ ಮಾಡಿದ್ರು ಕೂಡ ಇನ್ನೂ ಕೆಲವು ಜನ ಕೊಡ್ತಾವ್ರ ಸಂಸ್ಥೆಗೆ. ನಾ ಇಲ್ದು ಹೋದ್ರು ಕೂಡ ಇನ್ನೊಬ್ರು ಕೊಡ್ತಾವ್ರ. ಅದು ಒಬ್ಬ ರೈತರಿಗೆ ನಾವು ಹಿಂಗೆ ಕೊಟ್ಟು ಪುನಃ ಬೆಳೆದು ನಮ್ಗೆ ಕೊಟ್ರಲ್ಲ ಅನ್ನೋದು ಒಂದು ಬರ್ತದ. ಇವರು ಇದಾಗಿಲ್ಲ, ಇವರು ಸಿರಿಧಾನ್ಯ ನಾವು ಕೊಟ್ಟಾಗ ಅವರು ಭೂಮಿ ಇರೋರು ಇವತ್ತು ಬೆಳೆದು ಪುನಃ ವಾಪಸ್ ಕೊಡ್ತಾರೆ ಅನ್ನೋದು ಒಂದು ಇದಿರ್ತ. ನಾನು ಆಗಲಿ ಕೂಡ ನಮ್ಮ ಸಿದ್ದವ್ರಿಗೂ ಕೂಡ ಒಂದು 10-12 kg ಸಿರಿಧಾನ್ಯ ಬೆಳೆ ಅವರು ಕೊಡಿ ಅಂದ್ಬಿಟ್ಟು ನಾನೇ ಕೊಟ್ಟು ನಾನು ಒಸಿ ಮಡಿಕೊಂಡಿದ್ದು. ನಾನು ಕೋಳಿಗ ನಮ್ಮ ಉಪಯೋಗಕ್ಕೆ ನಾ ಮಡಿಕೊಂಡು ಬಳಸ್ಕೊಳ್ತೀನಿ. ನಿಮ್ಮ ಹಿರಿಕರೆಲ್ಲ ಹೆಚ್ಚಾಗಿ ಸಿರಿಧಾನ್ಯಗಳನ್ನೇ ಬೆಳೀತಿದ್ರು ಬೆಳೀತಾ ಇದ್ರು ಕೂಡ ಆಹಾರಕ್ಕೆ ಬೆಳೆಸೋದು. ಈ ನಾವನ್ನ ಉಪ್ಪಿಟ್ಟು ಮಾಡ್ಬೋದು, ಕುಟ್ಟಿ ಅದನ್ನ ಗಂಜಿ ಕಾಯಿಸ್ತಿದ್ವು ನಮ್ಮ ತಾಯಿಯವರು. ಈಗ ಯಾರು ತಿನ್ನೋದು ಇಲ್ಲ, ಅವ್ರು ಕುಟ್ಟೋದು ಇಲ್ಲ. ಈಗ ಹೆಂಗಸರು ತಿಂಡಿ ಮಾಡ್ಕೊಂಡು ತಿನ್ನೋದೇ ಆಗೋಗದ. ನಾವು ಇವತ್ತು ನಿಜವಾಗ್ಲು ಅದನ್ನ ತಿಂದು ಆರೋಗ್ಯ ಇರೋರೇ ಚೆನ್ನಾಗಿರೋದು. ಇವತ್ತು ಆ ಕುಕ್ಕರು ಈ ಮಿಷಿನಲ್ಲೆಲ್ಲ ಈಗ ನಮ್ಮನೆಯಲ್ಲಿಯೇ ತಿಂದಿರೋರು ಗಳಿಗೂ ಆಸ್ಪತ್ರೆಗೆ ಹೋಯ್ತವ್ರ. ನಾವು ಆ ಫುಡ್ ತಿಂದಿರೋರು ನಾವು ಅವರು 1 ವರ್ಷಕ್ಕೆ 3 ಸಲ 4 ಸಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಸ್ಪತ್ರೆಗೆ. ನಾನು 6 ವರ್ಷ ಆಯ್ತು ಆಸ್ಪತ್ರೆಗಲ್ಲಿ ಒಂದು ನೋವು ಇತ್ತು ನನಗಂದ್ರೆ. ಈಗ ನಾನು ಒಂದು ಬಿ ಪಿ ಮಾತ್ರ ಒಂದು ತಗೊಳ್ತೀನಿ ಅಷ್ಟೇ. ಇನ್ಯಾವುದು ಶುಗರ್ ಇಲ್ಲ, ಏನಿಲ್ಲ. ಹಾಗೆ ತಾವು ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎರೆಹುಳು ಗೊಬ್ಬರ
ತರಬೇತಿಯನ್ನು ಪಡ್ಕೊಂಡ್ರಿ. ಹ್ಮ್ ಎರೆಹುಳು ಗೊಬ್ಬರ ತಯಾರಿ ಮಾಡ್ಕೋತಾ ಇದ್ರ, ಅದನ್ನೇ ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದೀವಿ. ಯಾವ ರೀತಿ ತಯಾರಿ ಮಾಡ್ಕೋತೀರಾ ಗೊಬ್ಬರ? ಗೊಬ್ಬರ ನಾವು ದನ ಗೊಬ್ಬರ ತಗೊಂಡೋಗಿ ಈ ಹೊಲದಲ್ಲಿದ್ದ ಕಳ ಗಿಳಕ್ಕೆ ಕಿತ್ತಾಗ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ತಗೊಂಡೋಗಿ ಸೊಪ್ಪು ತರ್ದು ಅದ್ರ ಮೇಲೆ ಸಗಣಿ ಇಟ್ಟು ಅದ್ರ ಮೇಲೆ ಪುನಃ ಸ್ಟೆಪ್ ಹಾಕಿ ನಾವು ಅದನ್ನ ಅವು ಒಳಗಿಂದ ಬರ್ತಾವ, ಉಡಿ ಆಯ್ತ. ನಾವು ಅದನ್ನ ಗೋರಿ ಒಂದ್ ಸೀಲ್ಕ ತುಂಬಿ ಮಡಗಿದ್ದು ನಾವು ಗೊಬ್ಬರ ನಾವು ಹಾಕ್ತೀವಿ. ಹೊರಗಡೆ ಎಲ್ಲೂ ಗೊಬ್ಬರ ತಂದು ಬಳಸ್ತಾ ಇಲ್ಲ. ಎರೆಹುಳ ಗೊಬ್ಬರ. ಎಷ್ಟು ತಿಂಗಳಾಯ್ತು ತರಬೇತಿ ಪಡ್ಕೊಂಡು? ನಾವು 2 ವರ್ಷ. 2 ವರ್ಷ ಆಗಿ ತರಬೇತಿ ಪಡ್ಕೊಂಡು. ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಗೊಬ್ಬರ ಮಾಡಕ್ಕೆ? 1 ತೊಟ್ಟಿ ಅದ. ಅದಲ್ಲಿ ನಾವು 4 ತೊಟ್ಟಿ. 4 ತೊಟ್ಟಿಲಿ ನಾವು ಅದನ್ನ ತುಂಬಿಲ್ಲ. ಈ ತೊಟ್ಟಿ ತುಂಬಿದ ಮೇಲೆ ನಾವು ಆ 4 ತೊಟ್ಟಿಗ ಸ್ಟೆಪ್ ಅನ್ನು ನಾವು ಮಾಡ್ತೀವಿ. ಈಗ ಅದೇ ಗೊಬ್ಬರನ ನೀವು ಹೊರಗಡೆ ಕೊಂಡ್ಕೊ ಬಂದು ಜಮೀನ್ಗೆ ಹಾಕ್ಬೇಕು ಅಂದ್ರೆ ಎಷ್ಟು ಆಗ್ತಿತ್ತು? ಮಾಡ್ಕೊತಾ ಇದೀರಾ ಅಂದ್ರೆ ಎಷ್ಟು ಅನುಕೂಲ ಆಗ್ತದೆ? ಇವಾಗ 1 ಟ್ರ್ಯಾಕ್ಟರ್ಗೆ 25,000 ರೂಪಾಯಿ ಈಗ ಕೊಡ್ತಾವ್ರ ಹೊರಗಡೆಯವರು. ಈಗ ಅದನ್ನ ನೀವು ನಿಮ್ಮಲ್ಲೇ ತಿಪ್ಪೆ ನಾವು ಖರೀದಿ ಮಾಡ್ಕೊಂಡು ಹೋದಾಗ ಒಂದ್ ತಿಪ್ಪಗ 25,000 ರೂಪಾಯಿ 30,000 ರೂಪಾಯಿ ಒಂದ್ ತಿಪ್ಪ. ಅದ್ರಲ್ಲಿ ಎಷ್ಟು ಟ್ರ್ಯಾಕ್ಟರ್ ಆದಾದ್ರು ನಮ್ಮ ಹುಡುಗ ಈ ಸಲ ಸ್ಕಾಟ್ ಹೊಳ್ಳಲ್ಲಿ 25,000 ರೂಪಾಯಿ ಕೊಟ್ಬಿಟ್ಟು ಓಡಿಸ್ದ. ಅವನು 5 ಟ್ರ್ಯಾಕ್ಟರ್ 5 25,000 ರೂಪಾಯಿ ಕೊಟ್ಬಿಟ್ಟು 5 ಟ್ರ್ಯಾಕ್ಟರ್ ನಮ್ಮಂಗ ಹುಡ್ಕ ಬಂದ ತಿಪ್ಪೆ ಗೊಬ್ಬರ ತಂದು ಹೊಲ್ಕ. ಆದ್ರೆ ಈಗ ನೀವೇ ಸ್ವತಃ ನಿಮ್ಮಂಗೆ ಈಗ ಒಂದು ತೊಟ್ಟಿನಲ್ಲಿ ಎರೆಹುಳ ಗೊಬ್ಬರ ಮಾಡ್ಕೋತಿರಲ್ಲ, ಅದು ಎಷ್ಟು ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ? ಅದ್ರಲ್ಲೂ ನಾವು ಇವ್ರ ಸಂಸ್ಥೆಯಿಂದ ಕೊಡ್ತಾರಲ್ಲ ನೋಡಿ, ಅದಲ್ಲಿ ನಮ್ಗ ಒಂದು 12-15 ಗಂಟೆ ಚೀಲ ಬರ್ತದ. ನಾವು ಎಷ್ಟು ಗೊಬ್ಬರ ತುಂಬ್ತೀವಿ ಅಷ್ಟು ಗೊಬ್ಬರ ಸಿಗ್ತದ. ನಾವು ಕಡಿಮೆ ತುಂಬಿದಾಗ ಕಡಿಮೆ ಸಿಗ್ತದೆ. ಯಾವ ರೀತಿ ಅದನ್ನ ಬೆಳೆಗಳಿಗೆ ಬಳಸ್ತೀರಾ? ಯಾವ ತರ ಹಾಕ್ತೀರಾ? ನಾವು ಎರ್ಸ್ತಾ ಇಲ್ಲ, ಅದನ್ನ ಗೊಬ್ಬರ ಹಾಕ್ತೀವಿ. ರಾಗಿಗಂತೂ ಎರ್ಸ್ತೀವಿ, ಅದು ಗೊಬ್ಬರ ಹಾಕಕ್ಕಾಗಲ್ಲ. ಈ ಹತ್ತಿ ಮೆಣಸಿ ಇವಕ್ಕ ಗೊಬ್ಬರ ಹಾಕ್ತೀವಿ. ಜೋಳ ಬಿಟ್ರೆ ಕಡಿಮೆ ಬಿಟ್ಬಿಡ್ಬೋದು. ನಾವು ರಾಗಿದಲ್ಲಿ ಕಡೆ ಬಿಡ್ತೀವಿ ನೋಡಿ, ಹಂಗೆ ಕಡೆ ಬಿಟ್ಕೋಬೋದು. ಬಾಳ್ಗನೆ ಬಿಟ್ಕೊ ಹೋಗ್ಬೋದು. ಎರೆಹುಳ ಗೊಬ್ಬರ ಚೀಲ ತುಂಬಿಕೊಂಡು ಕಡೆ ಬಿಟ್ಕೊ ಹೋಗ್ಬೋದು. ಯಾವುದೇ ರಾಸಾಯನಿಕ ಗೊಬ್ಬರ ತಂದು ಬಳಸ್ತಾ ಇಲ್ಲ, ಸಂಪೂರ್ಣವಾಗಿ ಎರೆಹುಳ ಗೊಬ್ಬರವನ್ನೇ ಬಳಸ್ಕೊಂಡು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಈಗ ಏನ್ ಬೆಳೆ ಹಾಕಿದ್ರ ಜಮೀನಿಗೆ? ಈಗ ನಾವು ಮೆಣಸಿ ಹಾಕಿವಿ, ಹತ್ತಿ ಹಾಕಿವಿ. ಇನ್ನು ಮಳೆ ಅಂತ ನಾವು ಕೆಲವು ಕಾಯ್ಕೊಂಡು ಕೂತೀವಿ. ಬಾಳೆಲ್ಲ ಹೊಡೆದ್ಬಿಟ್ಟು ಬೋರಲ್ಲಿ ನೀರು ಅಂದ್ಬಿಟ್ಟು ನಾವೀಗ ಸಡನ್ ಹಾಕ್ಬಿಟ್ರೆ ಭೂಮಿ ಕಾವಿರ್ತ ಎಷ್ಟಂತೂ ನೋಡಿ ಅದಲ್ಲೇ ನೋಡಿ ಆ ಪೈರಿಗೂ ಈ ಪೈರಿಗೂ ನೋಡಿ, ಅಲ್ಲಿ ಕೆಲವು ಮಧ್ಯೆ ಬಂದವು, ಕೆಲವು ಒಣಗ್ತಾವ. ಅವು ಏನಂದ್ರೆ ಭೂಮಿ ಕಾವು ಆಯ್ತ. ಅದ್ರ ಮೇಲೆ ನಾವು ಈಗ ನೀರು ಬಿಟ್ಟಾಗ ಪುನಃ ಕಾವುಗ ಇದಾಗಿ ಕೆಲವು ಬಾಡ್ತಾವ. ಅದನ್ನು ಸಂಪೂರ್ಣ ಅದಕ್ಕೆ ನೀರು ಬಿಟ್ರೆ ಇನ್ನು ಮಿಕ್ಕಿನದು ಫಸಲ್ಗೆ ನೀರಿಲ್ಲ. ಅದರಿಂದ ಒಂದು ಮಳೆ ಬಿದ್ದಾಗ ನಾವು ಇದರಲ್ಲಿ ಜಾಸ್ತಿ ಫಸಲ್ ಹಾಕಕ್ಕೆ ಕಾಯ್ಕೊಂಡು ಕೂತೀವಿ. ಮತ್ತೆ ಮೆಣಸಿ ಹತ್ತಿ ಮಾತ್ರ ಹಾಕಿರೋದು. ಇನ್ನು ರಾಗಿ ಬಿತ್ತಿಲ್ಲ. ಮಳೆ ಆಗ್ಬೇಕು ಅಂತ. ಮಳೆ ಅದು ಕುರ್ತಗ ಮಳೆನೂ ಬಿತ್ಕೋಬಹುದು ರಾಗಿ. ನಾವು ಈಗ ರಾಗಿ ಸಡನ್ ಬಿತ್ಬಿಟ್ರ ಹಂದಿ ಕಾಟ ಜಾಸ್ತಿ. ಈಗ ನಾನೊಬ್ಬನೇ ಬಿತ್ತು ಬಿಡ್ತೀನಿ, ಅಲ್ಲಿ ಪಕ್ಕದವರು ಯಾರೂ ಇಲ್ಲ. ಅವು ಏನಂದ್ರೆ ಹಂದಿ ಆನ ನಮ್ಮ ಹೊಲಕ್ಕೆ ಜಾಸ್ತಿ ಬಂದ್ಬಿಡ್ತವ. ಪಕ್ಕ ಸುತ್ತಮುತ್ತ ಅವರು ಬಿತ್ತಾಗ ನಾವು ಫಸಲ್ ಹಾಕಿದಾಗ ಎಲ್ಲರೂ ಹೊಲಕ್ಕೂ ಚೆಲ್ಲಾಡ್ತಾವ ಅವು. ಅದರಿಂದ ನಾವು ರಾಗಿ ಬಿತ್ತಿಲ್ಲ. ಹಾಗೇನೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ದೀವಿ. ಯಾವಾಗ ಪಡ್ಕೊಂಡ್ರಿ? ಪ್ರಸ್ತುತ ಕೋಳಿ ಸಾಕಾಣಿಕೆ ಹೇಗ್ ಮಾಡ್ತಾ ಇದ್ದೀರಾ? ನಾವೀಗ ನೋಡಿ ಅವರು ತಂದು ನಾವು ಹೋಗಿ 1 ತಿಂಗ ಟ್ರೈನಿಂಗ್ ಹೋದು. ಈಗ 6 ತಿಂಗ ಆಗದ. ನಾನು ತಂದು ಮನೆಯಲ್ಲಿ ಹೊಲದಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀನಿ. ಒಂದು 30 ಕೋಳಿ ಸಿಕ್ಕಿತ್ತು, ಕೊಟ್ಟರು. ಅದಲ್ಲಿ ಒಂದು ಸ್ವಲ್ಪ ಗೀರ ನಾವು ಒಂದು 5 ಹೋದ, ಇನ್ನೊಂದು 20 ರವ. ಅದಲ್ಲಿ ನಮಗೂ ಒಂದು 60 ಮೊಟ್ಟೆ ಸಿಕ್ಕವ. ಅದನ್ನ ಮೊಟ್ಟೆ ಹೊಡೆಸೋಕ್ಕೂ ಅವು ಇನ್ನೂ ಕಾವು ಕೂತ್ಕೊಳ್ತಾ ಇಲ್ಲ.
ಅದನ್ನ ನಮ್ಗೊಂದು ಮಿಷಿನ್ ಕರೆಂಟ್ ಕೊಟ್ಟಾಗ ನಾವು ಅದ್ರಲ್ಲಿ ಇನ್ನೂ ಹೆಚ್ಚಿಸ್ಬೋದು ಅಂತ ನನ್ನದು ಒಂದು. ಈಗ 6 ತಿಂಗಳಿಂದ ಕೋಳಿ ಸಾಕಾಣಿಕೆ ಕೋಳಿ ಸಾಕೊಂಡಿನಿ ನಾನು ಹೊಲದಲ್ಲಿ ಅವ. ಈಗ ಈ ತರ ಕೃಷಿ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಈ ಗೊಬ್ಬರ, ಎರೆಹುಳ ಗೊಬ್ಬರಗಳ ತಾವೇ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಕೋಳಿ ಸಾಕಾಣಿಕೆನೂ ಒಂದು ಆದಾಯ ಆಗ್ತಿದೆ ನಮ್ಗೆ ಮುಂದೆ. ನಮ್ಗೆ ಯಾಕಂದ್ರ ಇದು ನಮ್ಗ ನಾವು ಮೊದಲು ದನ ವ್ಯವಸಾಯ ಮಾತ್ರ ಹೊಳ್ತಿದ್ವು. ಈಗ ಒಂದು ಆಯ್ತು, ಯಾವ್ದಾದ್ರು ಒಂದು ಹೋದ್ರ ಒಂದರಲ್ಲಾದ್ರೂ ಆದಾಯಕ್ಕೆ ನಮ್ಗ ಸಿಕ್ಬೋದು ಅನ್ನೋದು ಒಂದು ನಾವಿನ್ನೂ ಕಾಪಾಡಿಲ್ಲ. ಜಾಸ್ತಿ ಸಿಕ್ಬೋದು ಅಂತ ನಮ್ಮದು ಒಂದು ಭರವಸೆ ಇದೆ. ಕೃಷಿ ಅಂದ್ರೆ ಕೇವಲ ಈ ಕಡೆ ಬೆಳೆನು ಬೆಳ್ಕೋಬೇಕು, ಅದಕ್ಕೆ ಗೊಬ್ಬರ ನಾವೇ ಮಾಡ್ಕೋಬೇಕು, ಇನ್ ಜೊತೆಗೆ ಹಸು ಸಾಕೋದಾಗಿರ್ಬೋದು, ಕೋಳಿ ಸಾಕೋದಾಗಿರ್ಬೋದು, ಇದನ್ನು ಮಾಡಿದ್ರೆ ಒಂದಲ್ಲಿ ಆದಾಯ ಮಿಸ್ ಆಯ್ತದ, ಇನ್ನೊಂದ್ರಲ್ಲಿ ಕೈ ಹಿಡಿಬಹುದು. ಒಂದು ಲಾಸ್ ಆದ್ರೆ ಇನ್ನೊಂದು ಬರ್ತದ. ಈಗ ನಾನು ಫಸಲಾದ್ರೂ ಅಷ್ಟೇ 2 ಬ್ಯಾಸ್ ಮಾಡಿದ್ರ ಒಂದ್ ಬ್ಯಾಸ್ ರೈಟ್ ಸಿಕ್ಕಲ್ದ್ರೆ ಇನ್ನೊಂದ್ ಬ್ಯಾಸ್ ನಮ್ಗೆ ರೈಟ್ ಸಿಕ್ಬೋದು. ಇಲ್ಲಿ ಒಂದ್ 10 ರೂಪಾಯಿ ಆದ್ರ ಅಲ್ಲಿ ಒಂದ್ 15 ರೂಪಾಯಿ ನಮ್ಗ ಸಿಕ್ಬೋದು ಅಂದ್ಬಿಟ್ಟು 2 ಬ್ಯಾಸ್. ಈಗ ಕೋಳಿ ಏನು ನಾವು ಇಲ್ಲಿ ಮೇವು ಗೀವು ಹಾಕಿದ್ರ ಒಂದ್ ನೀರು ಅದ್ರ ಕಸ ಗೂಡ್ಸೋದು ಇಷ್ಟೇ. ಅದೇನು ಒತ್ಕೊಂಡ್ ಮೆರ್ಕೊಂಡು ನಾವೇನು ಅವು ಮೇಯ್ಕೊಂಡಿತ್ತು, ಅದೊಂದು ಆದಾಯ ನಮ್ಗ. ಅಲ್ಲಿ ಸ್ವಲ್ಪ ಗೊಬ್ಬರನು ಎಲ್ಲಕ್ಕೂ ಅನುಕೂಲ ಆಯ್ತು. ಆಹಾರ ತಿನ್ಬೋದು, ಮೊಟ್ಟೆ ಮಾರ್ಬೋದು, ಆರೋಗ್ಯ ಬಗೆಗೂ. ಜೊತೆಗೆ ತಾವು ಇನ್ನೇನೆಲ್ಲ ಕೃಷಿ ಸಲಕರಣೆಗಳನ್ನ ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕೃಷಿನ ಮಾಡ್ತಾ ಇದ್ರ? ನಮ್ಗಿನ್ನ ಇದು ಕೆಲವ್ರಿಗ ತಳ್ಳ ಗಾಡಿ, ಕೆಲವ್ರು ಅದ ಮಿಷಿನು ಎಲ್ಲ ಕೊಟ್ರು. ನಮ್ಗ ಕೆಲವ್ರಿಗ ಪೈಪು, ಒಂದೊಂದು ಕೆಲವ್ರಿಗ ಸಿಕ್ತು, ಕೆಲವ್ರು ಸಿಕ್ಕಿಲ್ಲ. ನನ್ಗ ಒಂದು ಕೋಳಿ ಸಿಕ್ಕ, ತಳ್ಳ ಗಾಡಿ ಒಂದು, ಸಿರಿಧಾನ್ಯ ಒಂದು ಪಡ್ಕೊಂಡಿದ್ದೀನಿ. ಇನ್ನು ನಾನು ಸಂಸ್ಥೆ ಕೇಳ್ಕೋಬೇಕು, ನಮ್ಗೇನಂದ್ರೆ ಪೈಪ್ ಕೊಡಿ. ಬೋರ್ವೆಲ್ ಅಂತೂ ವ್ಯಕ್ತಿ ನಮ್ಗ ಪೈಪು ಸಿಂಗ್ಲರ್ ಸೆಟ್ಗಳು ಒಂದು ಒದಗಿಸ್ಕೊಟ್ಬಿಟ್ರ ನನ್ಗ ಅನುಕೂಲ, ಇನ್ನು ಚೆನ್ನಾಗಿ ಮಾಡ್ಬೋದು. ಈಗ ತಾವು ಕಳೆದ 30 ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ಕೊಂಡ್ ಬಂದ್ರಿ. ಆಗ್ಲಿಲ್ಲ ಬೋರ್ವೆಲ್ ಇರ್ಲಿಲ್ಲ, ಈಗೇನ ಬೋರ್ವೆಲ್ ವ್ಯವಸ್ಥೆ ಮಕ್ಕಳು ಈಗ ಇರೋಂತ 2 ಎಕರೆನ ಸ್ವತಃ ಮಾಡ್ಕೊಂಡು ಮಕ್ಕಳು ಕೂಡ ಕೃಷಿ ಮೊದ್ಲೆಲ್ಲ ಈ ತರ ಸಂಸ್ಥೆ ಕಡೆಯಿಂದ, ಇಲಾಖೆಗಳ ಕಡೆಯಿಂದ ನಿಮ್ಗೆ ಬಿತ್ತನೆ ಬೀಜ, ಸಲಕರಣೆಗಳು, ಸೌಲಭ್ಯಗಳು, ತರಬೇತಿಗಳು ಸಿಗ್ತಿರ್ಲಿಲ್ಲ. ಈಗ ಪ್ರತಿಯೊಂದು ನಿಮ್ಗೆ ಜಮೀನ್ ಹತ್ರಕ್ಕೆ ಬಂದ್ ಸಿಗ್ತಾ ಇದೆ, ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆ. ಆಗಿನ ಒಂದು ಇದಕ್ಕೂ ಹೋಲ್ಸ್ಕೊತು ಅಂದ್ರೆ ಈಗ ಎಷ್ಟೆಲ್ಲ ಬದಲಾವಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ ನಮ್ಮಲ್ಲಿ. ಯಾಕಂದ್ರ ಇದು ಸುಮಾರು ನಮ್ಮ ತಂದೆ ನಮ್ಮ ಅಪ್ಪನ ಕಾಲದಲ್ಲಿ ಯಾರು ಸರ್ಕಾರದವರು ನಿಜ ನೋಡ್ತಿದ್ರು. ಆಗ ನೋಡಿದ್ರು ಇಂಥ ಸೌಲಭ್ಯ ಅಷ್ಟು ಸಿಕ್ತಿತ್ತಿಲ್ಲ, ತಪ್ಪುತ್ತಿಲ್ಲ. ಅದು ಒಂದು ಕಾಲೋನಿಲಿ 2 ಜೊತೆ ಸಿಕ್ತಾರ, ಇನ್ನೊಂದು ಕಾಲೋನಿಲಿ 1 ಜೊತೆ. ಹಿಂಗಾಗಿ ಕೆಲವು ಜನ ಎತ್ತು ಏರು ಇಲ್ದೆ ಜಮೀನು ಸರ್ಕಾರದವರೇ ಕೊಟ್ರು. ಎತ್ತು ಏರು ಇಲ್ದೆ ಕೆಲವು ಜನ ಪಾಳ್ ಬಿಟ್ಕೊಂಡಿದ್ರು, ಅವ್ರ ಜೀವನಕ್ಕೊಂದ್ ಸ್ವಲ್ಪ ಕಷ್ಟ ಆಯ್ತಿತ್ತು. ಈಗಿನ ಇದಿರ್ಲಿ ಸರ್ಕಾರ ಪ್ರತಿ ಒಂದು ಸಿಗ್ತಾದ. ಕೈಗಾರಿಕೆ ಏನೇನು ಅವನು ಏನು ಪ್ರತಿ ಒಂದು ಅವನು ಜೀವಂತ ಅದನ್ನ ತನ್ನ ಜೀವನ ಅವನು ಪಡ್ಕೊ ಹೋಗ್ಬೋದು. ಸೌಲಭ್ಯಗಳ ತಕೊಂಡು ಅವನ ಜೀವನ ಅದ ಪಡ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಿ ಓದಿಸ್ಕೊಂಡು ಅವ್ರು ಹೋಗ್ಬೋದು. ಮೊದಲ ಕಣಗಿತ್ತಲ್ಲ, ಈಗ ಒಳ್ಳೆ ಸಿಗ್ತಾದ ನಮ್ಗ. ಕೆಲವು ಸರ್ಕಾರದಿಂದ ಕೆಲವು ಯಾಕಂದ್ರೆ ಸುಮ್ಮನೆ ಅಂದ್ರೆ ಯಾಕೆ ಸರ್ಕಾರದ ಕೊಡ್ಲಿಲ್ಲ ಅಂತ ಹೇಳ್ಬಾರ್ದು. ಕೆಲವು ಸರ್ಕಾರದ್ದು ಜಮೀನು ಕೊಡ್ತಾವ್ರ, ಪ್ರತಿಯೊಂದು ಮಾಡ್ತಾವಲ್ಲ. ಅಂದ್ರ ಅದನ್ನ ಪಡ್ಕೊಂಡು ನೋಡಿ. ಈಗ ನಾನು 2 ಎಕರೆ ಅಂದ್ರೆ ಇದು ನಮ್ ತಾತನ ಕಾಲದ ಅದು ಭೂಮಿ, ನಾನು ಹೊಸ್ತಲ್ಲ, ಹಳ ಭೂಮಿಲಿ ನಾವು ಜೀವನ ಮಾಡ್ಕೊ ಹೋಯ್ತಿರೋದು. ಈ ಕೆಲವ್ರಿಗೆ ಹೊಸ ಜಮೀನೆಲ್ಲ ಕೊಡ್ರು, ಎಲ್ಲರೂ ಪಡ್ಕೊಂಡು ಹೋಯ್ತಾವ್ರ. ಕೆಲವು ಜನ ನಾವು ಎಲ್ಲನೂ ಹೇಳಕ್ ಆಗಲ್ಲ. ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಿರೋದು ನಿಮ್ಮಂತ ಆದಿವಾಸಿಗಳಿಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ. ಅನುಕೂಲ ನಮ್ಗ, ಅದು ಪಡ್ಕೊಂಡವ್ರು ಅನುಕೂಲ, ಪಡ್ಕೊಳ್ದಿರೋರ್ಗ ನಾವ್ ಹೇಳಕ್ ಆಗಲ್ಲ. ಅದು ಅವ್ರದ್ದು. ಈಗ ನನ್ಗೆ ಸಿಕ್ಕದ, ನಾನು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನ ಕೊಡ್ತಿದ್ರು ಸರ್ಕಾರ. ಯಾಕಂತ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರ ನಾನು ಕಾಲ ಇಲ್ದವ್ರನ್ನ ಒಂದ್ ಕೋಲ್ ಕೊಟ್ರು, ಕಣ್ಣಿಲ್ದ ಏನು ಒಂದ್ ಬೆಳಕು ಕೊಟ್ರು ಅನ್ನೋದನ್ನು ನೋಡ್ಕೊಂಡು ಅದನ್ನ ಪಡ್ಕೊಂಡು ನಾನು ಇವತ್ತು ಅವು ಸಂಸ್ಥೆಗೆ ನಾನು ಬೆಳೆದು ಕೊಡ್ತಾ ಇಲ್ಲ. ನನ್ನ ಜೀವನಕ್ಕೆ ನನ್ನ ಇದ್ರಲ್ಲಿ ನಾ ಬೆಳ್ಕೊಳ್ತೀನಿ. ಅದನ್ನ ಎಲ್ಲರೂ ಇದು ಮಾಡ್ಕೋಬೇಕು. ನಾನು ಎಲ್ಲರನ್ನೂ ಹೇಳಕ್ಕಾಗಲ್ಲ. ಅಂದ್ರೆ ಈ ತರ ಸೇವಾ ಸೌಲಭ್ಯಗಳನ್ನ ಕೊಡೋದು ಹೆಚ್ಚಲ್ಲ, ಅದನ್ನ ಪಡ್ಕೊಂಡು ಅದು ಮುಖ್ಯ ನಮ್ಗ.
ಈಗ ತಾಲೂಕಿನಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಆದಿವಾಸಿಗಳು ಸ್ವಂತವಾಗಿ ಜಮೀನ ಹೊಂದಿದ್ರು ಮಾಡ್ತಾ ಇರಲ್ಲ, ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಅದನ್ನ ಯಾವ ರೀತಿ ಎಚ್ಚೆತ್ಕೊಂಡು ನಮ್ ಜಮೀನಿನ ಮಾಡ್ಬೇಕು, ನಾನು ಮುಂದ್ ಬರ್ಬೇಕು, ಈ ತರ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಡ್ಬೇಕು ಅಂತ ಅವ್ರಿಗೆ ನೀವೇನೋ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ನಾನು ಯಾಕಂದ್ರ ಅವರು ತಿಳ್ಕೋಬೇಕಾದ್ದು, ಇವತ್ತು ಒಬ್ಬ ರೈತ ಅನ್ನೋದು ನಾವು ಈ ರೈತ ಅನ್ನೋದು ನಮ್ಮ ಟ್ರೈಬಲ್ ನಲ್ಲಿ ಬತ್ತಿತ್ತಿಲ್ಲ. ನಮ್ಮ ಟ್ರೈಬಲ್ ನಲ್ಲಿ ನಾವು ಹಿಂದೆ ಅವರು ಅದು ಬತ್ತಿತೇ ಇಲ್ಲ. ಇವತ್ತು ಒಬ್ಬ ರೈತನಲ್ಲಿ ನಮ್ಮ ಜನ ಹೋಗಿ ಒಬ್ಬ ರೈತನಲ್ಲಿ ಹೋಗಿ ಉಳ್ಮೆ ಮಾಡೋದು, ಕಳೆ ಕೀಳೋದು, ನಮ್ಮಲ್ಲಿ ಹೆಂಗಸರು ಎಲ್ಲ ಮಕ್ಕಳು ಎಲ್ಲ ಹೋಗಿ ಅವರಲ್ಲಿ ಹೋಗಿ ನಾವು ಜೀತ ಮಾಡ್ತಿದ್ವು ಮೊದಲು. ಅವತ್ತಿನ ಜೀವನಗೂ ಇವತ್ತಿನ ಜೀವನಗೂ ಬಾಳ ವ್ಯತ್ಯಾಸ ಅದ. ಅವತ್ತು ನಾವು ಗೇದು ಮುಪ್ಪಾದ್ವು ಅಲ್ಲಿ ಒಬ್ಬ ರೈತನ ಮನೆಯಲ್ಲಿ ನಾನು ರೈತನೇ ಅಂದ್ರೂ ಕೂಡ ಇನ್ನೊಬ್ಬರ ಮನೇಲಿ ಹೋಗಿ ಮುಪ್ಪಾದ್ದು ಹೊರ್ತು ಇವತ್ತು ಗೇದು ನನ್ನ ಹೊಲದಲ್ಲಿ ಗೇದು ಅದನ್ನ ರುಚಿ, ಅದನ್ನ ಹಣ ಏನು ಎತ್ತ ನನ್ನ ಕಷ್ಟ ಸುಖ ಇವತ್ತು ನನ್ಗೆ ಅರಿವು ಆಯ್ತಾ ಅದ. ಮೊದ್ಲಿಂದ ಇದೇ ತರ ಬರ್ಬೇಕು. ಅದನ್ನ ಈ ಕೆಲವು ಜನ ನಮ್ ಜನ ಅದನ್ನ ತಗೊಂಡೋಗಿ ಇನ್ನೊಬ್ಬರ್ಗ ಕೊಟ್ಬಿಟ್ಟು ಇನ್ನೊಬ್ಬರ ಕಡೆ ನಾವು ಹೋಗೋದು ಅದು ತಪ್ಪು. ನಾವೇ ಮಾಡ್ಕೋಬೇಕು. ಇವತ್ತು ನಮ್ ಜನ ಅದನ್ನ ತಿಳ್ಕೋಬೇಕು. ಬಹಳ ಸಂತೋಷ ಬೊಮ್ಮವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20-30 ವರ್ಷದಿಂದ ಒಂದು ಸ್ವತಃ ಒಬ್ಬ ಆದಿವಾಸಿ ಕೃಷಿಕರಾಗಿ ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಬೆಳೀತಾ ಹಾಗೆಯೇ ನಮ್ಮ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ, ಬಿತ್ತನೆ ಬೀಜಗಳನ್ನ, ಕೃಷಿ ಸಲಕರಣೆಗಳನ್ನ ಪಡ್ಕೊಂಡಿರೋದಾಗಿರ್ಬೋದು, ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನ, ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ಅದನ್ನು ಕೂಡ ತಾವು ಕೃಷಿನಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಒಂದು ಸುಸ್ಥಿರ ಕೃಷಿಯನ್ನ ಅನುಸರಿಸ್ತಾ ಒಂದು ತಮ್ಮದೇ ಆದ ಒಂದು ಬೇಸಾಯವನ್ನ ಮಾಡ್ತಾ ಇದರಲ್ಲಿ ತಮ್ಮ ಒಂದು ಜೀವನವನ್ನ ನಡೆಸಿರೋದು ಕುರಿತು, ಇದರಲ್ಲಿ ತಾವು ಒಂದು ಸಂತೋಷವನ್ನ ಕಾಣ್ತಾ ಒಂದು ಜೀವನವನ್ನ ನಡೆಸ್ತಾ ಇರೋದ ಕುರಿತು, ಇದರಲ್ಲಿ ತಮ್ಮ ಒಂದು ಆದಾಯವನ್ನ ಗಳಿಸ್ತಾ ಉತ್ತಮವಾದ ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋ ನಮ್ಮ ಅನುಭವವನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಒಂದಷ್ಟು ಆದಿವಾಸಿ ಕೃಷಿಕರಲ್ಲಿ ಒಂದು ಅರಿವನ್ನ ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂಥ ಶ್ರೀಯುತ ಬೊಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾವಯವ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.